ಕೊನೆ ಕ್ಷಣದವರೆಗೂ ಜಾಮೀನು ಆದರ್ಶಕ್ಕೆ ಕಾದು ಕುಳಿತಿದ್ರು ರೇವಣ್ಣ ಅವರು. ಜಾಮೀನು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ರೇವಣ್ಣ ಅವರು ಇದ್ದರು. ನಿಜ ಅದು. ಜಾಮೀನು ಅರ್ಜಿ ವಜಾಗೊಳ್ತಾ ಇದ್ದಂತೆ SIT ಅವರು ಕೂಡ ಇಮಿಡಿಯೇಟಾಗಿ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು ಇಲ್ವೋ ಗೊತ್ತಿಲ್ಲ. ಅವರು ರೇವಣ್ಣ ಅವರು 3 ದಿವಸದಿಂದ ದೇವೇಗೌಡರ ಮನೆಯಲ್ಲೇ ಇದ್ದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಇವಾಗ ಒಂದು ರೀತಿಯಲ್ಲಿ ಬಹಳ ವಿಶ್ವಾಸದಲ್ಲಿದ್ರ ರೇವಣ್ಣ ಅವರು ನಮಗೆ ನಿರೀಕ್ಷಣಾ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ. ಈ ದೇವೇಗೌಡರ ಮನೆಗೆ ಬಂದು ವಶಕ್ಕೆ ಪಡಿತಕ್ಕಂಥ ಸಿಚುಯೇಷನ್ ಅವ್ರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ವಾ ಅಂತ ಹಾಗಾದ್ರೆ? ಖಂಡಿತ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ರೇವಣ್ಣ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಇತ್ತು. ಆತ್ಮವಿಶ್ವಾಸ ಏನಪ್ಪ ಅಂದರೆ ಬೆಳಗ್ಗೆಯಿಂದನೂ ಕೂಡ ಆ ಸಂತ್ರಸ್ತೆಯನ್ನು ಮಾಧ್ಯಮಗಳ ಮುಂದೆ ತರುವಂಥದ್ದು ಅಥವಾ ಮಾಧ್ಯಮಗಳ ಮೂಲಕ ಒಂದು ವಿಡಿಯೋವನ್ನು ಬಿತ್ತರ ಮಾಡೋ ಒಂದು ಪ್ರಯತ್ನಗಳನ್ನು ಮಾಡಿದರು. ಯಾಕೆಂದರೆ ಮಾಧ್ಯಮಗಳ ಮೂಲಕ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರೆ ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಅನ್ನು ಮಾಡಿಲ್ಲ ಅಂತ ಹೇಳಿ ಒಂದು ಹೇಳಿಕೆಗಳನ್ನು ಕೊಟ್ಟರೆ ರೇವಣ್ಣ ಅವ್ರನ್ನ ಬೇಲ್ ಅಪ್ಲಿಕೇಶನ್ ಏನಿತ್ತು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಆದರೆ SIT ಅಧಿಕಾರಿಗಳು ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಅಂದರೆ ನಿನ್ನೆ ಮಧ್ಯರಾತ್ರಿ ಶಿರಾದಿಂದ ಮಡಿಕೇರಿ ಕಡೆಗೆ ಅಂದರೆ ಹಾಸನ ಮಡಿಕೇರಿ ಈ ಕಡೆಗೆ ಓಡಾಟವನ್ನು ಮಾಡ್ತಾ ಇರೋದು ಸಂಪೂರ್ಣವಾಗಿ ಮಾಹಿತಿಗಳು SIT ಅಧಿಕಾರಿಗಳಿಗೆ ಗೊತ್ತಿತ್ತು. ಏನಾದರೂ ಆ ರೀತಿ ಮಾಧ್ಯಮಗೋಷ್ಠಿಯನ್ನು ಮಾಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಆ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಬೇಕು, ಜೊತೆಗೆ ಆಕೆಯನ್ನ ಕರ್ಕೊಂಡು ಬಂದಂತವ್ರು ಎಲ್ಲರನ್ನೂ ಕೂಡ ಬಂಧನಕ್ಕೊಳಪಡಿಸಬೇಕು ಅಂತೇಳಿ ಬೆಳಗ್ಗೆಯಿಂದನೂ ಕೂಡ SIT ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇತ್ತು. ಅದಾದ ನಂತರ ಒಂದು ಸ್ವಲ್ಪ ಹೊತ್ತ ನಂತರ ಬೇರೆಯದೇ ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ರೇವಣ್ಣ ಮತ್ತು ಆತನ ಸಂಗಡಿಗರು ಪ್ಲಾನ್ ಅನ್ನು ಮಾಡಿದ್ರು. ಒಂದು ವಿಡಿಯೋ ತುಣುಕನ್ನು ಮಾಧ್ಯಮಗಳಿಗೆ ಹರಿಬಿಡುವಂಥದ್ದು. ಅಲ್ಲಿ ನನ್ನ ಕುಟುಂಬಸ್ಥರ ಮನೆಗೆ ಅಥವಾ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡುವಂಥದ್ದು. ಆ ಮೂಲಕ ಮತ್ತೆ ಜಾಮೀನಿನ ಅರ್ಜಿಗೆ ಒಂದು ಇಂಪ್ಯಾಕ್ಟ್ ಅನ್ನು ಬೀರಲಿಕ್ಕೆ ಒಂದು ಪ್ರಯತ್ನವನ್ನ ರೇವಣ್ಣ ಮತ್ತು ಆತನ ಸಂಗಡಿಗರು ಮಾಡಿದಂಥದ್ದು. ಅದಾದ ನಂತರ ಅದು ಯಾವುದು ಕೂಡ ಸಕ್ಸಸ್ಫುಲ್ ಆಗಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಮಾಹಿತಿಗಳು ಸಿಕ್ಕಾದ ನಂತರ ಇವತ್ತು ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಅರವಿಂದ್, ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಸಂಜೆ 4:30 ಸಂದರ್ಭದಲ್ಲಿ ಅಂದರೆ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಮುಕ್ತಾಯಗೊಳ್ಳೋ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಒಂದು ಮಾಹಿತಿಯನ್ನು ಕೋರ್ಟ್ಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಸಂತ್ರಸ್ತ ಮಹಿಳೆ ಈಗ ಎಲ್ಲೂ ಹೋಗಿಲ್ಲ, SIT ಅಧಿಕಾರಿಗಳ ವಶದಲ್ಲೇ ಇದ್ದಾಳೆ. ಆಕೆಯನ್ನ ರಕ್ಷಣೆಯನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಆಕೆ ಮೈಸೂರಿನ ಒಂದು ರಸ್ತೆಯಲ್ಲಿ ಆಕೆ ಏನು SIT ಅಧಿಕಾರಿಗಳಿಗೆ ಸಿಕ್ಕಿದ್ದಾಳೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿ ಆ ಮೂಲಕವೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಒಂದು ಇಂಪ್ಯಾಕ್ಟ್ ಅನ್ನ ಬೀರೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಈ ಎಲ್ಲ ಸರ್ಕಸ್ಗಳೇನಿತ್ತು ಆ ಸರ್ಕಸ್ಗಳು